ಕೂದಲು ಬೆಳಿಬೇಕಾ? ಯಾವ ಆಯಿಲ್ ಅದು? ವಾವ್, ಒಳ್ಳೆ ಟಿಪ್ಸು. ಎಷ್ಟು ರೂಪಾಯಿ? ನನಗಂತೂ ತುಂಬ ಕೂದಲು ಉದುರ್ತಾ ಇತ್ತು. ನಿಜವಾಗ್ಲೂ ಕೂದಲು ಬೆಳೆಯುತ್ತಾ? ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರ ಫುಲ್ ವಿಡಿಯೋ ನೋಡಿ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ನಂದಿನಿ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಹೇರ್ ಗ್ರೋತ್ ಬಗ್ಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಕೂದಲು ಇಷ್ಟು ದಪ್ಪವಾಗಿ ಹಾಗೂ ಉದ್ದವಾಗಿ ಬೆಳೆಯುವುದಕ್ಕೆ ನಾನು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ, ಹಾಗೆ ಏರ್ ಪ್ಯಾಕ್ ಯಾವುದನ್ನ ಯೂಸ್ ಮಾಡ್ತೀನಿ, ಏರ್ ಮಾಸ್ಕ್ನ ಯಾವುದು ಯೂಸ್ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಆಯಿಲ್ ಆಗಲಿ, ಹೋಮ್ ರೆಮಿಡಿ ಟಿಪ್ಸ್ ಆಗಲಿ, ಯಾವ ರೀತಿ ಕೂದಲಿನ ಪೋಷಣೆ ಆರೈಕೆ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಟಿಪ್ಸ್ ಈ ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ನಾನು ಹೇಳುವಂಥ ಟಿಪ್ಸ್ ಯಾವುದಾದ್ರೂ ಮಿಸ್ ಆಗ್ಬೋದು, ಅದಕ್ಕೋಸ್ಕರ ಖಂಡಿತವಾಗಿಯೂ ನಾನು ಏನು ಮಾಡ್ತೀನೋ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸ್ವಂತ ಅನುಭವಗಳನ್ನೇ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ಫೇಕ್ ಅಥವಾ ಯೂಸ್ಲೆಸ್ ಟಿಪ್ಸ್ನ ಕೊಡೋದಕ್ಕೋಗಲ್ಲ. ಯಾಕಂದರೆ 10 ಜನಕ್ಕೆ ಹೆಲ್ಪ್ ಆಗಬೇಕು. ನಾವು ಮಾಡೋದು ಬೇರೆಯವರಿಗೆ ತೊಂದರೆ ಆಗಬಾರ್ದು. ಹಾಗಾಗಿ ನಾನು ಏನು ಮಾಡ್ತೀನೋ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇವತ್ತಿಲ್ಲಿ ತೋರಿಸ್ತಿರುವಂಥ ಆಯಿಲು ಮನೆಯಲ್ಲಿ ಮಾಡಿರೋದಲ್ಲ, ಹೋಮ್ ರೆಮಿಡಿ ಆಯಿಲೆಲ್ಲ, ಮೆಡಿಕಲಿನ ತಂದಿರುವಂಥದ್ದು. ಕೆಲವೊಬ್ಬರಿಗೆ ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಇರಲ್ಲ, ಅಂಥವರಿಗೆಲ್ಲ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಇವತ್ತು ಈ ಆಯಿಲ್ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಜಾಸ್ತಿ ಹೋಮ್ ಮೇಡು ಕೂಡ ಮಾಡ್ಕೊಳ್ತೀನಿ, ಆದರೆ ಯಾವುದೇ ರೀತಿ ಸೇಲ್ ಮಾಡೋಕ್ಕೋಗಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ ನಮಗೂ ಮಾಡಿಕೊಡಿ ಅಂತ, ಆದರೆ ನನಗೆ ಅಷ್ಟೊಂದು ಕಂಫರ್ಟಬಲ್ ಇಲ್ಲ. ಏನೇ ಇದ್ದರೂ ಹೋಮ್ ರೆಮಿಡೀಸ್ ಎಲ್ಲ ಅವರೇ ಓನಾಗಿ ಮಾಡಿಕೊಂಡ್ರೆ ಒಳ್ಳೇದು ಅಂದ್ಬಿಟ್ಟು ನಾನು ಯಾವುದೇ ರೀತಿ ಸೇಲ್ ಮಾಡಲ್ಲ. ಯಾವ ರೀತಿ ಮಾಡ್ಕೊಳ್ತೀನಿ ಹೋಮ್ ರೆಮಿಡಿನ ಅಂತ ಮಾತ್ರ ಹೇಳ್ತೀನಿ. ಅದನ್ನು ನೋಡಿಕೊಂಡು ನೀವು ಕೂಡ ಮನೆಯಲ್ಲೇ ಮಾಡ್ಕೊಳ್ಬೋದು. ಮನೆಯಲ್ಲಿ ಎಣ್ಣೆನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅನ್ನೋರು ಆರಾಮಾಗಿ ಈ ಎಣ್ಣೆನ ಯೂಸ್ ಮಾಡ್ಬೋದು. ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು. ನನ್ನ ಪ್ರಕಾರ 10 ವರ್ಷದ ಮೇಲ್ಪಟ್ಟಂಥ ಮಕ್ಕಳಿಗೆ ಯೂಸ್ ಮಾಡಿದರೆ ಸಾಕು. ಚಿಕ್ಕ ಮಕ್ಕಳಿಗೆಲ್ಲ ಸರ್ವೇ ಸಾಮಾನ್ಯ ಚಿಕ್ಕ ಪುಟ್ಟ ಕೂದಲು ಉದುರ್ತಾ ಇರುತ್ತೆ ಅಷ್ಟೇ. ನಾವೆಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು. ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಅವರು ಇವರು ಅನ್ನೋದೇನಿಲ್ಲ, ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ನನ್ನ ಕೂದಲು ಎಷ್ಟು ಉದುರುತ್ತೆ ಅಂದರೆ ನನಗೆ ಬಾಚೋಕ್ಕೆ ಬೇಜಾರಾಗ್ತಾಯಿತ್ತು. ಬಾಚಿದ್ರೆ ತುಂಬ ಕೂದಲು ಉದುರುತ್ತಲ್ಲ ಅಂತ. ಹಾಗೆ ಒಂದು ದಿವಸ ಏನೋ ತರೋದಕ್ಕಂತ ಮೆಡಿಕಲಿಗೆ ಹೋದಾಗ ಯಾವುದಾದ್ರೂ ಕೂದಲಿಗೆ ಒಳ್ಳೆಯ ಆಯಿಲ್ ಇದ್ದರೆ ಹೇಳಿ ಅಣ್ಣ ಅಂತ ಹೇಳಿದೆ. ಆವಾಗ ಅವರು ನೋಡಿ ಅಕ್ಕ, ಈ ಆಯಿಲ್ ಇದೆ, ಹಚ್ಚಿ ನೋಡಿ, ಚೆನ್ನಾಗಿದ್ರೆ ಯೂಸ್ ಮಾಡಿ, ಇಲ್ಲಾಂದರೆ ಬೇಡ ಅಂತ ಹೇಳಿದರು. ಆಯಿತು ಅಂದ್ಬಿಟ್ಟು ನಾನು ಆ ಆಯಿಲ್ನ ತೊಗೊಂಡು ಬಂದೆ. ಎಷ್ಟು ಚೆನ್ನಾಗಿದೆ ಅಂದರೆ ಉದುರಿರುವಂಥ ಕೂದಲು ಕೂಡ ರೀಗ್ರೋತ್ ಆಗ್ತಿದೆ. ತುಂಬಾ ಖುಷಿ ಆಯಿತು ನೋಡಿ. ಇದೇ ಆ ಎಣ್ಣೆ, ಬೇರೆ ಯಾವುದೂ ಅಲ್ಲ, ಈರುಳ್ಳಿ ಎಣ್ಣೆ. ಇದು ಈರುಳ್ಳಿ ಆಯಿಲು. ನಾನಿಲ್ಲಿ ಪಕ್ಕದಲ್ಲಿ ಪಿಕ್ ಆ್ಯಡ್ ಮಾಡ್ತೀನಿ ನೋಡಿ. ಇದು 399 ರೂಪಾಯಿಗೆ 2 ಬಾಟಲ್ ತೊಗೊಂಡು ಬಂದಿದ್ದೆ ನಾನು. ಒಂದಕ್ಕೆ ಒಂದು ಆಫರ್ ಇತ್ತು ಅವಾಗ ನಾನು ತೊಗೊಂಡಂಥ ಟೈಮಲ್ಲಿ. ಇವಾಗ ಅದು 400 ರೂಪೀಸ್ ಆಗುತ್ತೆ 200 mlಗೆ. ಉದುರ್ತಾ ಇತ್ತು. ನಾವು ಇದನ್ನೇ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಲ್ಲಿಂದ ಅವ್ರ ಕೂದಲು ಉದುರೋದು ಕಡಿಮೆ ಆಗಿದೆ. ರೀಗ್ರೋತ್ ಕೂಡ ಆಗ್ತಾ ಇದೆ ನೋಡಿ. ಇಷ್ಟು ಚೆನ್ನಾಗಿದೆ ಅಂತ. ನಮ್ಮ ಮನೆಯವರಿಗೆ ತುಂಬಾ ಕೂದಲು ಉದುರ್ತಾ ಇದೆ. ಇಲ್ಲೆಲ್ಲ ನೆತ್ತಿನಲ್ಲೆಲ್ಲ ಫುಲ್ ಕೂದಲೇ ಇಲ್ಲ. ಇವಾಗ ನಾವು ಇದನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಸ್ವಲ್ಪ ಕೂದಲು ರೀಗ್ರೋತ್ ಆಗ್ತಿದೆ. ಕೂದಲು ಉದುರೋದು ಕಂಪ್ಲೀಟ್ ನಿಂತಿದೆ, ರೀಗ್ರೋತ್ ಆಗ್ತಾಯಿದೆ. ಚಿಕ್ಕ ಚಿಕ್ಕ ಕೂದಲೆಲ್ಲ ಬರ್ತಾಯಿದೆ. ನನಗೂ ಕೂಡ ನೋಡಿ ಕೂದಲೆಲ್ಲ ಬರ್ತಾಯಿದೆ. ನಾನು ಹೋಮ್ ರೆಮಿಡಿನೂ ಟ್ರೈ ಮಾಡ್ತೀನಿ. ನಾನು ಇದು ನಮ್ಮ ಮನೆಯವರಿಗೆ ಚೆನ್ನಾಗಿ ಯೂಸ್ ಆದಮೇಲೆ ನಾನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಕೆಲಸ ಮಾಡಿಕೊಂಡು ನಾವು ಮನೆಯಲ್ಲಿ ಹೋಮ್ ರೆಮಿಡಿ ಎಲ್ಲ ಮಾಡ್ಕೊಳಕ್ಕಾಗಲ್ಲ ಅನ್ನೋರು ಈ ಆಯಿಲ್ನ ಯೂಸ್ ಮಾಡ್ಬೋದು ನೋಡಿ. ಇದು ಕೂಡ ಪ್ಯಾರಾಶೂಟೇ, ಬೇರೆ ಏನೂ ಇಲ್ಲ. ಇದು ಕೂಡ ಪ್ಯಾರಾಶೂಟೇ ನೋಡಿ. ಪ್ಯಾರಾಶೂಟ್ ಅಡ್ವಾನ್ಸ್ಡ್ ಆನಿಯನ್ ಹೇರ್ ಆಯಿಲ್, ಹೇರ್ ಗ್ರೋತ್ ಆಯಿಲು ನೋಡಿ. ರೀಗ್ರೋತ್ ಆಗುತ್ತೆ ಈ ಆಯಿಲು. ಇದು 100% ಗ್ಯಾರಂಟಿ ರೀಗ್ರೋತ್ ಆಗುತ್ತೆ. ಜಾಸ್ತಿ ಏನಿಲ್ಲ ಇದಕ್ಕೆ. ನಾನು ತಗೊಂಡಿದ್ದು ಆಫರಲ್ಲಿ ತಗೊಂಡಿದ್ದು 399 ರೂಪೀಸ್ ಇದೆ. ಒಂದು ತೊಗೊಂಡ್ರೆ ಒಂದು ಫ್ರೀ ಇತ್ತು. ಅಪೋಲೋ ಮೆಡಿಕಲಲ್ಲಿ ಸಿಗುತ್ತೆ ನೋಡಿ. ಇದು ತುಂಬಾ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ. ನಾನು ಇದನ್ನು ಯಾವಾಗಲೂ ಯೂಸ್ ಮಾಡ್ತೀನಿ ನೋಡಿ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು ನೋಡಿ, ನನಗೆ ಕೂದಲು ತುಂಬ ಉದುರ್ತಾ ಇದೆ, ಆದರೆ ಕೂದಲು ಬರಲ್ಲ ಅಂತ. ಆದರೆ ನನಗೆ ಮಾತ್ರ ನೋಡಿ, ಎಷ್ಟು ಉದುರಿದ್ರೂ ಮತ್ತೆ ಕೂದಲು ಬರುತ್ತೆ. ಎಷ್ಟು ಬಂದಿದೆ ಅಂದರೆ ತುಂಬ ಬಂದಿದೆ ನೋಡಿ. ಫುಲ್ಲು ಪುಡಿ ಪುಡಿ ಕೂದಲು, ತಲೆ ಎಲ್ಲ ಆಗಿದೆ. ತುಂಬಾ ಚೆನ್ನಾಗಿದೆ. ನಾನು ಕೂಡ ಈ ಆಯಿಲ್ನ ಯೂಸ್ ಮಾಡ್ತೀನಿ. ಈ ಆಯಿಲ್ನ ಯಾವ ಥರ ಯೂಸ್ ಮಾಡೋದಂದರೆ ನೋಡಿ, ಆಯಿಲ್ ಅಪ್ಲೈಯರ್ ಇದ್ದರೆ ಬೇಕಾದರೆ ಯೂಸ್ ಮಾಡಿ, ಇಲ್ಲಾಂದರೆ ಈ ಥರ ನೆತ್ತಿಗೆ ಮಾತ್ರ ಹಚ್ಕೊಳ್ಳಿ. ಯಾಕಂದರೆ ಇದು ಜಾಸ್ತಿ ಕಾಸ್ಟ್ಲಿ ಆಗಿರೋದ್ರಿಂದ ಈ ಥರ ತಗೊಂಡು ತಲೆಗೆ ನೀಟಾಗಿ ನೋಡಿ, ಸ್ಕಾಲ್ಪಿಗೆ. ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಕೇಳ್ತಾರೆ, ನಾವು ಡ್ಯೂಟಿಗೆ ಹೋಗೋರು, ನಮಗೆ ಮನೆಯಲ್ಲಿ ಮಾಡ್ಕೊಳಕ್ಕಾಗಲ್ಲ, ನಮಗೇನಾದ್ರು ಇದ್ದರೆ ಹೇಳಿ, ನನಗೆ ಮಾಡ್ಕೊಳ್ಳೋಷ್ಟು ಟೈಮ್ ಇಲ್ಲ
ಇಲ್ಲ ನೀವೇ ಮಾಡಿಕೊಡಿ ಅಂತ ಹೇಳ್ತಾರೆ. ಬಟ್ ನಾನು ಅವ್ರಿಗೆ ಏನು ಹೇಳೋದಂದ್ರೆ ಹೋಮ್ ರೆಮಿಡಿ ಏನಿದ್ರು ಅವರು ಅವ್ರ ಮನೆಯಲ್ಲಿ ಮಾಡ್ಕೊಂಡ್ರೇ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ನಾನು ಏನು ಮಾಡಿದ್ರು ನಾನು ನನ್ನ ಕಸಿನ್ ಸಿಸ್ಟರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೊಡಲ್ಲ. ನಾನು ಕೆಲವೊಂದು ಐಟಮ್ಸ್ ಎಲ್ಲ ನನ್ನ ಕಸಿನ್ ಸಿಸ್ಟರ್ಗೆ ತುಂಬ ರಿಕ್ವೆಸ್ಟ್ ಮಾಡಿ ಕೇಳ್ತಾರಲ್ಲ ಫ್ರೆಂಡ್ಸು, ಅವರಿಗೂ ಕೂಡ ಕೊಡ್ತೀನಿ. ನಾನು ಮಾಡೋ ರೆಮಿಡಿ ಎಲ್ಲ ಓಕೆ ಆಗಿ ತುಂಬಾ ಇಷ್ಟಪಡ್ತಾರೆ. ನಾನು ಮಾಡೋ ರೆಮಿಡೀಸ್ ಎಲ್ಲ ನನ್ನ ಫ್ರೆಂಡ್ಸು ಕೂಡ ತುಂಬ ಇಷ್ಟಪಡ್ತಾರೆ. ನಾನು ಜಾಸ್ತಿ ಕೊಡಲ್ಲ, ತುಂಬ ನಾನಾಗಿ ಪ್ರಚಾರಕ್ಕೆ ಕೊಡಲ್ಲ. ನನ್ನ ವೀಡಿಯೋಸ್ ನೋಡಿ ಯಾರಾದರೂ ಕೇಳಿದರೆ ಮಾತ್ರ ಅವರಿಗೆ ನಾನು ಕೊಡ್ತೀನಿ. ಅವರು ಕೂಡ ತುಂಬ ಇಷ್ಟಪಟ್ಟು ಹಾಕ್ಕೊಳ್ತಾರೆ. ಕೆಲವರು ಕೇಳ್ತಾರೆ, ತುಂಬ ಮನೆಯೆಲ್ಲ ದೂರ ಇರೋರು, ನಮಗೆ ಯಾವುದಾದ್ರೂ ಅಡ್ವಾನ್ಸ್ ಆಗಿ, ಯಾಕಂದರೆ ನಾವು ಮನೆಯಲ್ಲಿ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ, ನಮಗೆ ಮನೆಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಕೇಳ್ತಿರೋ ಅಂಥವ್ರಿಗೆ ನಾನು ಈ ಆಯಿಲ್ನ ತೋರಿಸ್ತಾ ಇದ್ದೀನಿ. ಯಾಕಂದರೆ ಇದು ನಮ್ಮ ಮನೆಯವ್ರಿಗೆ ನಾನು 2 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಎಲ್ಲ ಮೆಡಿಕಲಲ್ಲೂ ಸಿಗ್ಬೋದು. ನಾನು ಮಾತ್ರ ಅಪೋಲೋದಲ್ಲೇ ತೊಗೊಳ್ತೀನಿ. ನಾನು ಅಪೋಲೋ ನಮ್ಮ ಮನೆ ಹತ್ರನೇ ಇರೋದ್ರಿಂದ ನಾನು ಅಪೋಲೋದಲ್ಲೇ ತೊಗೊಳ್ತೀನಿ. ನನಗೆ ನಾವಿಬ್ಬರು ಹಚ್ಚೋದ್ರಿಂದ ಮಕ್ಕಳಿಗೆ ಹಾಕಲ್ಲ ನಾನು. ಮಕ್ಕಳದೇನು ಚೆನ್ನಾಗಿರುತ್ತೆ ಕೂದಲು, ಅವರಿಗೆ ನಾನು ಯೂಸ್ ಮಾಡೋಕ್ಕೋಗಲ್ಲ. ನಾನು ಮನೆಯಲ್ಲಿ ಮಾಡ್ಕೊಳ್ಳುವಂಥ ಆಯಿಲ್ನೂ ಕೂಡ ಯೂಸ್ ಮಾಡ್ತೀನಿ, ಇದನ್ನು ಯೂಸ್ ಮಾಡ್ತೀನಿ. ಇದು ಮಾತ್ರ 100% ಕೂದಲು, ಉದುರಿರುವಂಥ ಕೂದಲು ಮತ್ತೆ ರೀಗ್ರೋತ್ ಆಗುತ್ತೆ ನೋಡಿ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ನೀವು ಯೂಸ್ ಮಾಡ್ಬೋದು 100%. ಇದನ್ನ ಟ್ರೈ ಮಾಡ್ಬೋದು. ಸೆಟ್ ಆಗಿಲ್ಲ ಅಂದರೆ ಬಿಟ್ಬಿಡಿ, ಸೆಟ್ ಹಾಗೆ ಆಗುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ಉದುರುತ್ತೆ, ಮತ್ತೆ ಚೆನ್ನಾಗಿ ಬರುತ್ತೆ. ಕೂದಲಂತೂ ತುಂಬ ಚೆನ್ನಾಗಾಗುತ್ತೆ. ನನಗೆ ಎಷ್ಟು ಉದುರುತ್ತೆ ಅಂದರೆ ಆ ಉದುರೋ ಲೆಕ್ಕಕ್ಕೆ ಕೂದಲು ಫುಲ್ಲು ತೆಳುವಾಗಬೇಕಿತ್ತು. ಆದರೆ ನನ್ನ ಕೂದಲು ಎಷ್ಟು ಉದುರುತ್ತೋ ಮತ್ತೆ ಅದೇ ರೀತಿ ಕೂಡ ಬಂದಿದೆ. ತುಂಬ ಚೆನ್ನಾಗಿದೆ. ಈ ಥರ ಚೆನ್ನಾಗಿ ಸ್ಕಾಲ್ಪಿಗೆ ಮಾತ್ರ ಮಸಾಜ್ ಮಾಡಿ ನೋಡಿ. ಈ ಥರ ಇದನ್ನ ಯಾವ ಥರ ಹಚ್ಚಬೇಕು ಅಂದರೆ ಈ ಥರ ತಗೊಂಡು ಎಲ್ಲರಿಗೂ ಇದೇ ಸಮಸ್ಯೆ. ಯಾರು ಕೇಳು ಕೂದಲು ಉದುರ್ತಿದೆ. ಕೂದಲು ಉದುರಿದವ್ರು ತುಂಬ ತೆಳು ಅಂದರೆ ತುಂಬ ತೆಳುವಾಗುತ್ತೆ. ಪಾಪ ನೋಡಿದ್ರೆ ಬೇಜಾರಾಗುತ್ತೆ. ಅಂಥವ್ರು ಈ ಆಯಿಲ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಕೂದಲು ಕೂಡ ರೀಗ್ರೋತ್ ಆಗುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ. ತಲೆಗೆ ಸ್ನಾನನ ವಾರದಲ್ಲಿ 2 ಸರಿ ಮಾಡಿ. ಇವಾಗ ಸೋಮವಾರ ಮಾಡಿದ್ದೀರಾ, ಮಂಗಳವಾರ ಬೇಡ, ಬುಧವಾರ ಮಾಡಿ. ಬುಧವಾರ ಮಾಡಿದ್ದೀರಾ, ಗುರುವಾರ ಬೇಡ, ಶುಕ್ರವಾರ ಮಾಡಿ. ವಾರದಲ್ಲಿ 3 ಸರಿ ತಲೆಗೆ ಸ್ನಾನ ಮಾಡಿ. ತಲೆಗೆ ಸ್ನಾನ ಮಾಡುವಾಗ ಆಯಿಲಿಂಗ್ ಮಾಡ್ದೇ ಸ್ನಾನ ಮಾಡಿಬಿಡಿ. ಕೂದಲು ಡ್ರೈ ಇರುವಾಗ ತಲೆಗೆ ಸ್ನಾನ ಮಾಡಿಬಿಡಿ. ಅಟ್ಲೀಸ್ಟ್ ಆಯಿಲ್ ಆದರೂ ಹಾಕಿ ಸ್ನಾನ ಮಾಡಿ, ಇಲ್ಲಾಂದರೆ ಏರ್ ಮಾಸ್ಕ್ ಆದರೂ ಹಾಕಿ ಸ್ನಾನ ಮಾಡಿ. ನಾನು ಏರ್ ಮಾಸ್ಕ್ ಯಾವುದು ಚೆನ್ನಾಗಿದೆ ಅಂದರೆ ನಾನು ಒಂದು ಏರ್ ಮಾಸ್ಕ್ ಹಾಕಿದ್ದೀನಿ ನೋಡಿ. ನಾನು ಇನ್ನೂ ಕೆಲವೊಂದು ಏರ್ ಮಾಸ್ಕ್ ತೋರಿಸ್ತೀನಿ. ನಾನು ಆಲ್ರೆಡಿ ಈಗ ಒಂದು ಅಪ್ಲೋಡ್ ಮಾಡಿದ್ದೀನಿ. ಯಾವ್ದು ಚೆನ್ನಾಗಿದೆ ಏರ್ ಮಾಸ್ಕ್ ಅಂತಂದರೆ ಅದನ್ನ ಅಪ್ಲೈ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಈರುಳ್ಳಿ ಮತ್ತು ಹಾಲು ಇರೋದು ತುಂಬಾ ಚೆನ್ನಾಗಿದೆ. ಅದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಮಾಸ್ಕ್ ಯಾವುದೇ ರೀತಿ ತೊಂದರೆ ಇಲ್ಲ. ವಾರದಲ್ಲಿ 2 ಸರಿ ಇಲ್ಲಾಂದ್ರೆ ವಾರಕ್ಕೆ 1 ಸರಿ ಕೂಡ ಯೂಸ್ ಮಾಡಿ. ತುಂಬಾ ಚೆನ್ನಾಗಿದೆ ನೋಡಿ. ಈ ಆಯಿಲ್ ಏನು ಕೂದಲಿಗೇನು ಹಾಕೋದು ಬೇಡ, ನೀವು ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ. ಇದನ್ನು ತಲೆಗೆ ನತ್ತಿಗೆ ಮಾತ್ರ ನೀಟಾಗಿ ಹಾಕ್ಕೊಳ್ಳಿ. ಕೂದಲು ಎಷ್ಟು ಉದ್ರಿರುತ್ತೋ ಅಷ್ಟೂ ಬರುತ್ತೆ. ನನ್ನ ಪ್ರಕಾರ ಚೆನ್ನಾಗಿ ಬರುತ್ತೆ ನೋಡಿ. ನೀವು ಟ್ರೈ ಮಾಡಿ. ತುಂಬ ಉದುರಿದ್ರೂ ಮತ್ತೆ ರೀಗ್ರೋತ್ ಆಗಬೇಕು. ಯಾಕಂದರೆ ಕೆಲವೊಂದು ಆಯಿಲಲ್ಲಿ ರೀಗ್ರೋತ್ ಆಗಲ್ಲ. ಈ ಆಯಿಲಲ್ಲಿ ಮಾತ್ರ 100% ರೀಗ್ರೋತ್ ಆಗುತ್ತೆ. ನಾನೇ ಗ್ಯಾರಂಟಿ. ತುದಿ ಸಣ್ಣ ಆದಂಗೆ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಮತ್ತು ತಿಕ್ಕಾಗಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ. ಉದುರುತ್ತೆ, ಬೇಜಾನ್ ಉದುರುತ್ತು. ಈಗ ಉದುರೋದು ನಿಂತಿದೆ. ನೀವು 3 ಸರಿ ಯೂಸ್ ಮಾಡಿದರೆ ಸಾಕು, ಆರಾಮಾಗಿ ಉದುರೋದು ನಿಲ್ಲುತ್ತೆ. ಒಂದು 2 ರಿಂದ 3 ಸರಿ ಯೂಸ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿದೆ ಈ ಆಯಿಲು. ಈರುಳ್ಳಿ ಎಣ್ಣೆ ನಿಮಗೆ ಮನೆಯಲ್ಲಿ ಮಾಡಿದ್ರು ಅಷ್ಟೇ, ಹೊರಗಡೆಯಿಂದ ತಂದರೂ ಅಷ್ಟೇ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾವುದೇ ರೀತಿ ತೊಂದರೆ ಇಲ್ಲ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ ಈ ಆಯಿಲಿಂದ. ಈ ಎಣ್ಣೆನ ಕೂದಲಿಗಿಂತ ಕೂದಲಿನ ಬುಡಕ್ಕೆ ಚೆನ್ನಾಗಿ ಹಾಕ್ಬಿಟ್ಟು ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ರಕ್ತ ಸಂಚಾರ ಚೆನ್ನಾಗಾಗಿ ಕೂದಲು ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ ನೋಡಿ. ಈ ರೀತಿ ಚೆನ್ನಾಗಿ ಮಸಾಜ್ ಮಾಡಬೇಕು. ನಿಮಗೆ ಟೈಮ್ ಇದ್ದರೆ ಒಂದು 5 ರಿಂದ 10 ನಿಮಿಷ ತನಕ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ನಾನು ಈ ಎಣ್ಣೆನ ಕೂದಲಿನ ಬುಡಕ್ಕೆ ಮಾತ್ರ ಹಚ್ಚಿ ಎಲ್ಲ ಕೂದಲಿಗೆಲ್ಲ ಕೊಬ್ಬರಿ ಎಣ್ಣೆನ ಹಚ್ಕೊಳ್ತೀನಿ. ನೀವು ಬೇಕಾದರೆ ಫುಲ್ ಹಚ್ಕೋಬೋದು. ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ. ಯಾಕೆ ಜಾಸ್ತಿ ವೇಸ್ಟ್ ಮಾಡೋದು, ಕೂದಲಿಗೆಲ್ಲ ಏನೂ ತೊಂದರೆ ಇಲ್ಲ ಅಂತ. ವಾರಕ್ಕೆ 1 ಅಥವಾ 2 ಸರಿ ಈ ಥರ ಫುಲ್ಲು ತಲೆ ಕೂದಲಿಗೆಲ್ಲ ಎಣ್ಣೆ ಹಾಕೋದ್ರಿಂದ ಕೂದಲು ಕೂಡ ಸಾಫ್ಟಾಗಿರುತ್ತೆ ನೋಡಿ. ಈ ಥರ ಆದಷ್ಟು ಕೂದಲಿನ ಬುಡಕ್ಕೆ ಹಾಕಿದರೆ ಒಳ್ಳೆಯದು ನೋಡಿ. ತುದಿ ತನಕ ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ. ಕೂದಲು ಸಾಫ್ಟಾಗಿರುತ್ತೆ ನೋಡಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಎಲ್ಲ ಕಡೆನೂ ಅಪ್ಲೈ ಮಾಡಬೇಕು. ಆ ಕಡೆ ಈ ಕಡೆ ಅಂತ ಇಲ್ಲ, ಎಲ್ಲ ಕಡೆನೂ ನೀಟಾಗಿ ಅಪ್ಲೈ ಮಾಡಿ ನೀಟಾಗಿ ಎತ್ತಿ ಕಟ್ಕೊಳ್ಬೇಕು ನೋಡಿ. ಈ ಥರ ನೀಟಾಗಿ ಅಪ್ಲೈ ಮಾಡ್ಕೊಬೇಕು. ನೀವು ತಲೆ ಕೂದಲಿಗೆ ಏರ್ ಪ್ಯಾಕ್ ಆಗಲಿ ಏರ್ ಮಾಸ್ಕ್ ಆಗಲಿ ಅದನ್ನೂ ಕೂಡ ಯೂಸ್ ಮಾಡುವಾಗ ಪ್ರತಿಯೊಂದು ಕೂದಲಿಗೂ ಕೂಡ ಆಗಬೇಕು. ಆ ರೀತಿ ಅಪ್ಲೈ ಮಾಡಿ
ಆವಾಗಲೇ ಕೂದಲು ಚೆನ್ನಾಗಿರುತ್ತೆ. ಕೂದಲು ಸಿಗ್ಲೊಡೆಯೋದು ಕೂಡ ಕಡಿಮೆ ಆಗುತ್ತೆ. ಸಿಗ್ಲಂದರೆ 2 ಭಾಗ ಆಗುತ್ತೆ ನೋಡಿ, ತುದಿನಲ್ಲಿ ಎರಡೆರಡು ಆಗಿರುತ್ತೆ. ಒಂದು ಕೂದಲಲ್ಲಿ 2 ಆಗಿರುತ್ತಲ್ಲ, ಆ ರೀತಿ ಕೂಡ ಕಡಿಮೆ ಆಗುತ್ತೆ. ಈ ರೀತಿ ಎಲ್ಲ ಎಣ್ಣೆ ಅಪ್ಲೈ ಮಾಡಿ ಆದಮೇಲೆ ಆದರೆ ಮರ್ಚಿ ಕಟ್ಕೊಳ್ಳಿ. ಕೆಲವರಿಗೆ ಮರ್ಚಿ ಕಟ್ಟೋದಕ್ಕೆ ಇಷ್ಟ ಇರಲ್ಲ. ಇಲ್ಲಾಂದರೆ ಈ ರೀತಿ ನೋಡಿ, ಈ ಥರ ಕಟ್ಬಿಟ್ಟು ಮೇಲೆ ಹತ್ತಿ 1 ಅವರ್ ಅಥವಾ 2 ಅವರ್ ಪ್ಯಾಕ್ ಹಾಕಿ 1 ಅವರ್ ಅಥವಾ 2 ಅವರ್ ಬಿಟ್ಟರೆ ಒಳ್ಳೆಯದು. ನಾನು ಪ್ಯಾಕೆಲ್ಲ ಹಾಕಿದರೆ 1 ಅವರ್ ಅಥವಾ 2 ಅವರ್ ಬಿಟ್ಟು ಸ್ನಾನ ಮಾಡ್ತೀನಿ. ಆದರೆ ತಲೆಗೆ ಈ ರೀತಿ ಆಯಿಲ್ ಹಾಕ್ಕೊಂಡ್ರೆ ನಾನು 1 ದಿವಸ ಇರ್ತೀನಿ, ಇಲ್ಲಾಂದರೆ 2 ಡೇಸ್ ಆದರೂ ಇರ್ತೀನಿ, ಏನೂ ತೊಂದರೆ ಇರಲ್ಲ. ನಾನು ಅವತ್ತೇ ಹಾಕಿ ಆವಾಗಲೇ ಸ್ನಾನ ಮಾಡಲ್ಲ. 1 ಡೇ ಅಥವಾ 2 ಡೇಸ್ ಬಿಟ್ಟೇ ನಾನು ಸ್ನಾನ ಮಾಡೋದು. ಎಣ್ಣೆ ಹಾಕಿದ ತಕ್ಷಣ ಕೂದಲನ್ನ ಬಾಚಕ್ಕೆ ಹೋಗ್ಬೇಡಿ. ಬಾಚಿದ್ರೆ ಕೂದಲು ಉದುರುತ್ತೆ, ಇನ್ನೂ ಜಾಸ್ತಿ ಉದುರುತ್ತೆ. ಈ ಥರ ನೀಟಾಗಿ ಏನಾದರೂ ಹಿಂಗೆ ಹಾಕ್ಬಿಟ್ಟು ಕಟ್ಕೊಳ್ಳಿ. 1 ಅವರ್ ಬಿಟ್ಬಿಟ್ಟು ತಲೆ ಬಾಚ್ಕೊಳ್ಳಿ. ತಲೆಗೆ ಈ ಎಣ್ಣೆನ ಹಾಕ್ಬಿಟ್ಟು ಬೇಕಾದರೆ ನೀವು ಫುಲ್ ನೈಟ್ ಬಿಡ್ಬೋದು. ಫುಲ್ ನೈಟ್ ಬಿಟ್ಟಷ್ಟು ಚೆನ್ನಾಗಿರುತ್ತೆ ರಿಸಲ್ಟು ಕೂಡ. ಎಣ್ಣೆ ಹಾಕಿ ನೋಡಿ, ಫುಲ್ ನೈಟ್ ಬಿಟ್ಟು ವಾಶ್ ಮಾಡಬೇಕು. ಹಾಕಿ 1 ಅವರ್ 2 ಅವರ್ ಅಲ್ಲ, ಫುಲ್ ನೈಟ್ ಬಿಡಿ. ಯಾಕಂದರೆ ಈ ಎಣ್ಣೆನ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿರ್ತೀವಲ್ಲ, ಫುಲ್ ನೈಟ್ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಸ್ನಾನ ಮಾಡೋರು ಮಾಡ್ಬೋದು. ನಾನು ಇದನ್ನ 2 ದಿವಸ ಇಟ್ಟು ಆಮೇಲೆ ಸ್ನಾನ ಮಾಡ್ತೀನಿ. ನಾಳೆನೂ ಕೂಡ ತಲೆಗೆ ಸ್ನಾನ ಮಾಡಲ್ಲ, ನಾಡಿದ್ದು ಮಾಡ್ತೀನಿ. ನಾನು 2 ಡೇಸ್ ಬಿಟ್ಬಿಟ್ಟು ಮಾಡ್ತೀನಿ ನೋಡಿ. ನೀವು ಬೇಕಂದರೆ ನಾಳೆನೇ ಸ್ನಾನ ಮಾಡ್ಬೋದು. ಇವತ್ತು ತಲೆಗೆ ಎಣ್ಣೆ ಹಚ್ಬಿಟ್ಟು ನಾಳೆನೇ ಬೇಕಾದರೆ ಸ್ನಾನ ಮಾಡ್ಬೋದು. ನಾನು 2 ದಿವಸ ಬಿಟ್ಬಿಟ್ಟು ತಲೆಗೆ ಸ್ನಾನ ಮಾಡ್ತೀನಿ. ನೆನ್ನೆ ತಲೆಗೆ ಸ್ನಾನ ಮಾಡಿದ್ದೆ, ಇವತ್ತು ಎಣ್ಣೆ ಹಚ್ಚಿದ್ದೀನಿ, ನಾಳೆ 1 ದಿವಸ ಬಿಡ್ತೀನಿ, ನಾಡಿದ್ದು ಸ್ನಾನ ಮಾಡ್ತೀನಿ. ಕೂದಲು ಕೂಡ ರೀಗ್ರೋತ್ ಆಗುತ್ತೆ, 100% ಗ್ಯಾರಂಟಿ. ನೀವು ಬೇಕು ಅಂದರು ಅಪೋಲೋದಿಂದ ತಗೊಳ್ಳಿ. ನಾನು ಇದು ಅಪೋಲೋದಲ್ಲೇ ತಗೊಂಡಿದ್ದು. ಮೋಸ್ಟ್ಲಿ ಇದು ಮೆಡಿಕಲಲ್ಲೂ ಸಿಗುತ್ತೆ, ಸಿಕ್ಕಿದ್ರೆ ತಗೊಳ್ಳಿ. ಇಲ್ಲಾಂದರೆ ಅಪೋಲೋ ಮೆಡಿಕಲ್ ಎಲ್ಲಿರುತ್ತೋ ಅಲ್ಲಿ ಪಕ್ಕ ಸಿಗುತ್ತೆ, 100% ಗ್ಯಾರಂಟಿ. ನಾನು ಅಲ್ಲೇ ತಗೊಂಡಿರೋದು. ಇದು 5ನೇ ಬಾಟ್ಲಿನ 6ನೇ ಬಾಟ್ಲಿನ ಗೊತ್ತಿಲ್ಲ. ಕಂಟಿನ್ಯೂಸ್ ಆಗಿ ಹಚ್ಚಿ ಚೆನ್ನಾಗಿದೆ. ನಿಮ್ಗೆ ಎಷ್ಟು ಕೂದಲು ಉದುರಿರುತ್ತೋ ಅಷ್ಟು ಬರುತ್ತೆ. ನನಗಂತೂ ತುಂಬಾ ಚೆನ್ನಾಗಿ ಕೂದಲು ಉದುರುತ್ತೆ, ಆದರೂ ಕೂಡ ನನ್ನ ಕೂದಲು ತೆಳುವಾಗಿಲ್ಲ. ಎಷ್ಟು ಉದುರಿರುತ್ತೋ ಅಷ್ಟೇ ಬರುತ್ತೆ ನೋಡಿ. ತುಂಬಾ ರಿಕ್ವೆಸ್ಟೆಡ್ ಈ ವಿಡಿಯೋ ಇದು. ಯಾಕೆ ಅಂದರೆ ತುಂಬ ಜನ ಕೇಳ್ತಾಯಿದ್ರು, ನಾವು ಡ್ಯೂಟಿಗೆ ಹೋಗೋರು, ನಾವು ಮನೆಗೆ ಬಂದು ಆಯಿಲೇನು ಮಾಡ್ಕೊಳಕ್ಕಾಗಲ್ಲ, ನಾವು ರೆಡಿಮೇಡ್ ಯಾವ್ದಾದ್ರು ಸಿಗುವಂಥದ್ದು ಆಯಿಲು, ಚೆನ್ನಾಗಿ ರಿಸಲ್ಟ್ ಕೊಡುವಂಥ ಆಯಿಲ್ ಯಾವ್ದಾರು ಇದ್ದರೆ ಹೇಳಿ ಅಂತ ಹೇಳಿದ್ರು. ಇದು 100% ರಿಸಲ್ಟ್ ಕೊಡುವಂಥ ಆಯಿಲ್ನ ಅದಕ್ಕೆ ನಾನು ತಿಳಿಸ್ತಾ ಇದ್ದೀನಿ. ಯಾಕಂದರೆ ನಾವು ಬೇರೆಯವರಿಗೆ ಸುಮ್ಮನೆ ಹೇಳೋಕ್ಕಾಗಲ್ಲ. ಇದು ನಾವು ಯೂಸ್ ಮಾಡಿದ್ದೀವಿ, ನಾವು ಇವಾಗಲೂ ಕೂಡ ಯೂಸ್ ಮಾಡ್ತೀವಿ, ನಮ್ಮ ಮನೆಯವರು ಯೂಸ್ ಮಾಡ್ತಾರೆ, ನಾನು ಯೂಸ್ ಮಾಡ್ತೀನಿ. ಚೆನ್ನಾಗಿರೋದ್ರಿಂದ ನಾನು ಇದನ್ನ ತಿಳಿಸ್ತಾ ಇದ್ದೀನಿ. 100% ಏರ್ ಗ್ರೋತ್ ಆಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಕೂದಲು ಕೂಡ ಚೆನ್ನಾಗಿ ಬರುತ್ತೆ, ಸ್ಟ್ರಾಂಗ್ ಆಗುತ್ತೆ, ಲಾಂಗು ಆಗುತ್ತೆ, ಮತ್ತು ರೀಗ್ರೋತ್ ಕೂಡ ಆಗುತ್ತೆ. ಯಾವುದೇ ರೀತಿ ತೊಂದರೆ ಇಲ್ಲ. ಯಾವುದೇ ರೀತಿ ಸ್ಪಾನ್ಸರ್ ವಿಡಿಯೋ ಅಲ್ಲ, ನಾನು ಓನಾಗಿ ನನ್ನ ಎಕ್ಸ್ಪೀರಿಯೆನ್ಸನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಯಾಕಂದರೆ ತುಂಬ ಜನ ಕೇಳಿದರು, ತುಂಬ ಏನೇನೋ ಆಯಿಲ್ನ ಟ್ರೈ ಮಾಡಿದ್ದೀನಿ, ಪ್ರಯೋಜನ ಇಲ್ಲ, ಗ್ಯಾರಂಟಿ ಇರುವಂಥದ್ದನ್ನ ಯಾವುದಾದ್ರೂ ಹೇಳಿ ಅಂತ ಹೇಳಿದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಸ್ಪಾನ್ಸರ್ ವಿಡಿಯೋ ಅಲ್ಲ, ನಾನು ಓನಾಗಿ ನಾನು ಯೂಸ್ ಮಾಡಿ ನಿಮಗೆ ತಿಳಿಸ್ತಾ ಇರೋಂಥ ವಿಡಿಯೋ. ಮತ್ತು ನೋಡಿ, ತಲೆ ಬಾಚುವಾಗ ಯಾವುದೇ ಕಾರಣಕ್ಕೂ ಈ ಥರ ಕೋಮ್ನ ಯೂಸ್ ಮಾಡಬೇಡಿ. ಈ ಥರ ಕೋಮ್ನ ಯೂಸ್ ಮಾಡಿ. ಈ ಥರ ಕೋಮಲ್ಲಿ ನೀಟಾಗಿ ಸಿಗ್ನ ಬಿಡಿಸ್ಕೊಂಡು ಈ ಥರ ಕೋಮಲ್ಲಿ ಬೇಕಾದರೆ ಹೇರ್ ಸ್ಟೈಲ್ನ ಮಾಡ್ಕೊಳ್ಳಿ. ಹೇರ್ ಸ್ಟೈಲ್ ಏನಾದ್ರು ಮಾಡೋ ಅಂತ ಇದ್ದರೆ ಈ ಥರ ಕೋಮಲ್ಲಿ ಆಮೇಲೆ ಹೇರ್ ಸ್ಟೈಲ್ ಮಾಡ್ಕೊಳ್ಳಿ. ಸಿಗ್ನ ಯಾವುದೇ ಕಾರಣಕ್ಕೂ ಈ ಥರ ಕೋಮಲ್ಲಿ ಬಿಡಿಸ್ಬೇಡಿ. ಜಾಸ್ತಿ ಸಿಗ್ಗಾಗಿ ಜಾಸ್ತಿ ಸಿಕ್ಕಾಗುತ್ತೆ, ಮತ್ತು ಕೂದಲೆಲ್ಲ ಜಾಸ್ತಿ ಕಟ್ಟಾಗುತ್ತೆ. ಹಾಗಾಗಿ ಜಾಸ್ತಿ ಕೂದಲು ಉದ್ರೋದು ಇಂಥ ಪ್ರಾಬ್ಲಮ್ ಇಲ್ಲ. ಮತ್ತು ಇದನ್ನೇ ಯೂಸ್ ಮಾಡಿ, ಸಿಗ್ಗೊಡಕ್ಕೆ ಯೂಸ್ ಮಾಡಿ. ಬಾಚ್ಕೊಳ್ಳೋಕ್ಕೂ ಆದರೆ ಬೇಕಾದ್ರೆ ಇದರಲ್ಲೇ ಬಾಚ್ಕೊಳ್ಳಿ. ಹೇರ್ ಸ್ಟೈಲ್ ಏನೂ ಮಾಡೋದಿಲ್ಲ, ನಾರ್ಮಲ್ ಬಾಚ್ಕೊಳ್ತೀವಿ ಅಂದರೆ ಇದರಲ್ಲೇ ಬಾಚ್ಕೊಳ್ಳಿ. ಹೇರ್ ಸ್ಟೈಲ್ ಏನಾದ್ರು ಮಾಡಬೇಕಂದ್ರೆ ಇದರಲ್ಲಿ ಬಾಚ್ಕೊಳ್ಳಿ. ಓಕೆ ನೋಡಿ, ಕೊಂಬಗೇನೋ ಆಯಿತು. ಮತ್ತು ಸ್ನಾನ ಮಾಡ್ಕೊಂಡು ಬರ್ತೀರಾ, ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ತಲೆ ಕೂದಲನ್ನ ರಪ ಉಜ್ಜಬೇಡಿ. ಮತ್ತು ಈ ಥರ ಬಡಿಲ್ಬೇಡಿ. ಹಿಂಗೆ ಕೂದಲನ್ನ ಕೆಲವರಂತೂ ಹಿಂಗೆ ಹೊಡಿತೀರ. ಯಾವುದೇ ಕಾರಣಕ್ಕೂ ಆ ಥರ ಮಾಡಬೇಡಿ. ಕೂದಲು ಡ್ಯಾಮೇಜಸ್ ಅದರಲ್ಲೇ ಆಗೋದು. ನಾನು ಕೂಡ ಸ್ಟಾರ್ಟಿಂಗಲ್ಲಿ ಹೊಡಿತಿದ್ದೆ. ನಾವೇನು ಮಾಡಿದ ಮೇಲೆ ಕೂದಲು 2 ಸೀಳೋದು ಕಡಿಮೆ ಆಗಿದೆ. ಒಂದು ಕೂದಲು 2 ಆಗಿರುತ್ತೆ ನೋಡಿ, ಅದೇ ಕಾರಣಕ್ಕೆ. ಈ ಥರ ತಲೆಗೆ ಹೊಡ್ಸ್ಕೊಂಡು ಬಂದ ತಕ್ಷಣ ನಾವೇನು ಮಾಡ್ತೀವಿ ಅಂದರೆ ಈ ಥರ ಉಜ್ಜೋದು, ಫುಲ್ಲು ರಫಾಗಿ ಉಜ್ಜೋದು, ಮತ್ತು ಹಿಂಗೆ ಬರಬರನ್ನು ಉಜ್ಜೋದು. ಆ ಥರ ಉಜ್ಜಬೇಡಿ. ಸಾಫ್ಟಾಗಿ ಈ ಥರ ಕೂದಲನ್ನ ಒತ್ತಿ ನೀಟಾಗಿ ನೀರನ್ನ ತೆಗೀರಿ. ಆಯಿತಾ? ತಲೆಗೆ ನೀಟಾಗಿ ತಲೆನ ಈ ಥರ ಒಳಗಡೆ ಕೈ ಹಾಕ್ಬಿಟ್ಟು ಈ ಥರ ಒರೆಸ್ಕೊಳ್ಳಿ. ಆವಾಗ ಕೂದಲು ಡ್ಯಾಮೇಜ್ ಆಗೋದು ಕಡಿಮೆ ಆಗುತ್ತೆ. ನಾವು ಮಾಡೋದು ಒಂದೊಂದು ಕೆಲಸದಿಂದನೂ ಪ್ರಾಬ್ಲಮ್ ಆಗುತ್ತೆ. ನಾವು ಎಷ್ಟು ಥರ ನಾವು ರಫಾಗಿ ಉಜ್ಜುತ್ತೀವಿ, ಚಿಕ್ಕ ಬಾಚಣಿಗೆ ಯೂಸ್ ಮಾಡ್ತೀವಿ, ಎಲ್ಲದೂ ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಬನ್ನಿ. ನೀವು 7 ದಿವಸದಲ್ಲಿ ನೀವು ರಿಸಲ್ಟ್ ನೋಡ್ತೀರಾ. ಒಂದೇ ಒಂದು ಕೂದಲು ಕೂಡ ಉದ್ರಲ್ಲ, ಅವಾಯ್ಡ್ ಆಗುತ್ತೆ. ತಲೆ ಕೂದಲಲ್ಲಿ ಇರುವಂಥ ನೀರನ್ನ ಯಾವ ರೀತಿ ತೆಗೆಯೋದು ಅಂತ ಕೇಳಿದರೆ ನೋಡಿ, ಈ ರೀತಿ ಒಂದು ಎಳೆ ಹಾಕ್ಕೊಂಡು ಈ ಥರ ನೆತ್ತಿನ ಈ ಥರ ಉಜ್ತಾ ಬರಬೇಕು. ಹಿಂಗೆ ನೆತ್ತಿನ ಒಳಗಡೆ ಕೈ ಹಾಕಿ ಈ ಥರ ನೀಟಾಗಿ ಉಜ್ತಾ ಬಂದರೆ ಕೂದಲು ಒಣಗುತ್ತೆ. ಮತ್ತು ಹಸಿ ಇರುವಾಗಲೇ ಕೂದಲನ್ನ ಬಾಚಬೇಡಿ. ಸ್ವಲ್ಪ ಡ್ರೈ ಆಗಿ ಒಂದು ಅರ್ಧ ಗಂಟೆ ಬಿಟ್ಟು ಡ್ರೈ ಆದಮೇಲೆ ಕೂದಲನ್ನ ಬಾಚ್ಕೊಳ್ಳಿ. ಹಸಿ ಇರುವಾಗಲೇ ಬಾಚ್ಕೋಬೇಡಿ. ಮತ್ತು ವಾರಕ್ಕೆ 2 ಸರಿ ಅಥವಾ 3 ಸರಿ ತಲೆಗೆ ಸ್ನಾನ ಮಾಡಿ.
ತಲೆಗೆ ಬರೀ ತಲೆನಲ್ಲಿ ಸ್ನಾನ ಮಾಡಬೇಡಿ, ತಲೆಗೆ ಎಣ್ಣೆ ಹಾಕ್ದಿಲ್ದೇ ಮಾಸ್ಕ್ ಹಾಕಿಲ್ದೇ ಸ್ನಾನ ಮಾಡಬೇಡಿ. ವಾರಕ್ಕೆ 2 ಸರಿ ಅಥವಾ 1 ಸರಿ ಮಾಸ್ಕ್ ಹಾಕ್ಕೊಳ್ಳಿ. ತಲೆಗೆ ಮಾಸ್ಕ್ ಹಾಕೋದ್ರಿಂದ ತುಂಬಾ ಒಳ್ಳೆಯದು. ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಏರ್ ಫಾಲ್ ಕಡಿಮೆ ಆಗುತ್ತೆ, ಕೂದಲು ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗುತ್ತೆ. ಮತ್ತು ಯಾವ ಮಾಸ್ಕ್ ಯೂಸ್ ಮಾಡಬೇಕಂದ್ರೆ ನಾನು ಆಲ್ರೆಡಿ ಒಂದು ಮಾಸ್ಕ್ ಯೂಸ್ ಮಾಡೋದು ಹೇಳಿದ್ದೀನಿ. ಯಾವುದೇ ರೀತಿ ಕೆಮಿಕಲ್ ಇರುವಂಥದ್ದಲ್ಲ, ಅದು ಇದು ಎಲ್ಲ ಹಾಕಿ ಅದನ್ನಾಕಿ ಇದನ್ನಾಕಿ ಅಂತ ಏನು ಹೇಳಿಲ್ಲ, ಏನೂ ಇಲ್ಲ. ಅದಕ್ಕೆ ನಾನು ಹಾಕಿರೋವಂಥದ್ದು ಈರುಳ್ಳಿ, ಆಲೂವೆರಾ ಮತ್ತು ಮೆಂತ್ಯ, ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಒಂದು ಪ್ಯಾಕ್ನ ತೋರಿಸಿದ್ದೀನಿ. ಆ ಪ್ಯಾಕ್ನ ಯೂಸ್ ಮಾಡೋದ್ರಿಂದ ವಾರಕ್ಕೆ 1 ಅಥವಾ 2 ದಿವಸ ತುಂಬಾ ಒಳ್ಳೆಯದು. ಹಾಗೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.